ಬಿಟ್ಟಿದ್ದೀನಿ. ಅಯ್ಯೋ ಅಯ್ಯೋ ಅಯ್ಯೋ, ಯಾರಿಗೆ ಹೇಳ್ತಾರೆ ಹೋಗಂತ? ಈ ನನ್ನ ಮೊನ್ನೆಕ್ಕೆ ಇವನು ಯಾರು ಗುರು? ಇವನು ಒಂದೇ ಇಡೀ ಕಡೆ ಎತ್ಕೊಟ. ಅಯ್ಯ ಅನ್ನಿಸ್ತೈತಾ? ಏನು ಗುರು ಐತಿದು? ಇಕ್ಕು 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 ಹೆಂಗೈತೆ ನೋಡಿ ನಮ್ಮ ಮುಂದೆ ಪೊಲೀಸ್ ಅವರು, ನಾನು ಹಿಂದೆ ಹೋಗ್ತಾ ಇದ್ದೀನಿ. ಹಲೋ ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಇನ್ನೊಂದು ಹೊಸ ಬ್ಲಾಗ್ಗೆ ವೆಲ್ಕಮ್. ಇವತ್ತು ನೋಡಿ ಸೌಂಡ್ ಬಂದಿದೆ ಗೊತ್ತಿಲ್ಲ ನೋಡಿ. ನನಗೆ ಫುಲ್ ಬಿಸಿ ಆಗೈತೆ. ಇಷ್ಟೊತ್ತು ಓಡಿಸ್ಕೊ ಬಂದಿದ್ದೀನಿ, ನಮ್ಮದು 30 ಕಿಲೋಮೀಟ್ರ್. ಇಷ್ಟೊತ್ತು ಮೈಕ್ ಅಡಾಪ್ಟರ್ ಹಾಕಿಲ್ಲ ಗುರು, ಮರ್ತೋಗ್ಬಿಟ್ಟಿದ್ದೀನಿ. ಅಯ್ಯೋ ಅಯ್ಯೋ, ಇವಾಗ ನೋಡಿದ್ರೆ ಇವಾಗ ಜಸ್ಟ್ ಆಗ್ದೆ ಮೈಕ್ ಅಡಾಪ್ಟ್ರು. ಯಾರು ನಮ್ಗ ಹೇಳಿದ್ದು? ಮೈಕ್ ಅಡಾಪ್ಟರ್ ಹಾಕಿರ್ಲಿಲ್ಲ ಗುರು, ಮರ್ತೋಗ್ಬಿಟ್ಟಿದ್ದೀನಿ. ಅಯ್ಯೋ ಅಯ್ಯೋ, ಯಾರಿಗೆ ಹೇಳ್ತಾರೆ ಹೋಗಂತ? ನನಗೆ ಹೇಳ್ತಾವ ನಂಗೋಗು ಹಂಗೋಗು ಅಂತ. ಹೇಳೋಣ, ನನಗೆ ಹೇಳ್ತಾವ ಆ ಕಡೆ ಹೋಗಂತ. ನಾನು ಸೈಕ್ ಆಗ್ಬಿಟ್ಟೆ ಒಂದು ಸೆಕೆಂಡು. ಈ ನನ್ನ ಮೊನ್ನೆಕ್ಕೆ ಇವನು ಯಾರು ಗುರು? ಇವನು ಒಂದೇ ಇಡೀ ಕಡೆ ಎತ್ಕೊಟ. ಅಯ್ಯ ಈ ಕಡೆ ಆ ಕಡೆ ಯಾವ ಕಡೆ ನಾವು ಹೋಗ್ತೀಯಾ? ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ನೋಡಿದ್ರ ಸ್ವಲ್ಪ ಬಿಸಿ ಹಾಕ್ಬೇಕು, ಪಟಾಕಿ ಮಸ್ತಾಗಿ ಬರುತ್ತೆ. ವಾಯ್ಸ್ ಎಲ್ಲ ಹೆಂಗೆ ಕೇಳಿಸ್ತಾ ಇತ್ತೋ ಗೊತ್ತಿಲ್ಲ ಅವರು, ನನಗಂತೂ ವಾಯ್ಸ್ ಎಲ್ಲ ಕರೆಕ್ಟಾಗಿ ಕೇಳಿಸ್ತಾ ಇದೆ. ಏನಂತ ಒಂದು ಕಮೆಂಟ್ ಹಾಕಿರಿ. ಬಟ್ ಗಾಡಿ ಓಡಿಸೋದಕ್ಕೆ ಮಾತ್ರ ನೆಕ್ಸ್ಟ್ ಲೆವೆಲ್ ಮಜಾ ಇದೆ. ಬಟ್ ಜಾಸ್ತಿ ಹೊತ್ತು ಸೌಂಡ್ ಕೇಳಿಸ್ಕೊಂಡು ಇರಿಟೇಟ್ ಆಗ್ಬಿಡುತ್ತೆ ನಮಗೆ.
V4ಗಿಂತ V4 ಎಮ್ಮಲ್ಲಿ ಮಸ್ತಾಗಿ ಬರುತ್ತೆ ಸೌಂಡು. ಅಂದರೆ R15 V4 ಬ್ಲೂ ಐತಲ್ಲ, ಬ್ಲೂ ಎಡಿಷನಲ್ಲಿ ಬಂದ್ಬಿಟ್ಟು ಈ ಥರ ಬರಲ್ಲ. ಇದ್ರಲ್ಲಿ ಮಾತ್ರ ಮಸ್ತಾಗಿ ಭಯಂಕರ ಬರುತ್ತೆ ಗುರು. ಇದರಲ್ಲಿ ಮಾತ್ರ ಏನು ಬರುತ್ತೆ ಗೊತ್ತಾ, ಕಿಕ್ ಶಿಫ್ಟರು ಎತ್ತೀವಲ್ಲ ಹಂಗೆ ಪಟ್ 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 ಅಂತ ಬರುತ್ತೆ. ಪಟಾಕಿನೂ ಅಷ್ಟೇ ಪಟ್ 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 ಅಂತ ಬರುತ್ತೆ. DB ಕಿಲ್ಲರ್ ಇಲ್ಲ ಅಂದರೆ ಸಿಟಿಯಲ್ಲಿ ಮ್ಯಾನೇಜ್ ಮಾಡೋದು ಮಾತ್ರ ಭಯಂಕರ ಕಷ್ಟ ಇದರಲ್ಲಿ. ಇನ್ನೊಂದು ಇದು ಇಂಡೋನೇಷ್ಯಾ ವೈಸರು R15 ಮಾತ್ರ ಮಸ್ತಾಗೈತೆ. ಫ್ರಂಟ್ ಲುಕ್ ಮಾತ್ರ ಬೆಂಕಿಯಾಗೈತೆ. ಗಾಡಿ ಮೈಲೇಜ್ ಬಂದ್ಬಿಟ್ಟು ಕೇಳ್ಬೋದು ಎಷ್ಟು ಬರುತ್ತೆ ಅಂತ. 35 ಪಕ್ಕ ಬರುತ್ತೆ ಗುರು. ಜಾಸ್ತಿ ಜನ ಮೈಲೇಜ್ ಬರಲ್ಲ 15-20 ಅಂದರು. ಇದರಲ್ಲಿ ಮಾತ್ರ ಮೈಲೇಜು ಮಸ್ತಾಗಿ ಬರುತ್ತೆ. 30+ ಗುರು. 30ಗಿಂತ ಕಮ್ಮಿ ಆಗಲ್ಲ, 30+ ವಿತ್ ಎಕ್ಸಾಸ್ಟ್ ಜೊತೆ. ಇಲ್ಲಿ ನೋಡಿ ಹಸುಗಳು ಎಲ್ಲಿ ಮೇಯಿಸ್ತಾರಂತ. ಆ ಕಡೆ ಈ ಕಡೆ ಬಂತು ಅಂದರೆ ಲಾರಿ ಅದು ಇದು ಬರ್ತಾ ಇರೋದು. ಹುಷಾರಾಗಿ ಕೇರ್ಫುಲ್ ಆಗಿರ್ಬೇಕು ಇಲ್ಲಿ. ಮಾತಾಡೋ ಗಾಯ್ಸ್, ಏನು ಅರ್ಥ ಆಗ್ತಲ್ಲ ಏನು ಮಾತಾಡ್ಬೇಕಂತ. 150 cc R1 ಎಮ್ಮಲ್ಲಿ ಇದನ್ನ ಟ್ಯೂನಿಂಗ್ ಮಾಡಿಸಿದ್ರೆ ಪಟ್ 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 ಅಂತ ಬರುತ್ತೆ ಸೌಂಡು. ಪೊಲೀಸ್ ಅವರು ಆ ಕಡೆ ಕ್ಯಾಚ್ ದೊಡ್ಡ ಕ್ಯಾಚ್ ಹಾಕೊಂತವ್ರೆ ಗಾಯ್ಸ್. ನಿಧಾನಾಗಿ ಹೋಗೋಣ, ಮುಂದೆಗಿಂದ ಎಲ್ಲೆಲ್ಲ ಇರೋರು. ಟೈಮ್ ಚೆನ್ನಾಗೈತೆ, ಈ ಕಡೆ ಇಲ್ಲ. ಈ ರೋಡಲ್ಲಿ ಚೆಕ್ ಮಾಡಬೇಕು. DB ಕಿಲ್ಲರ್ ಹಾಕಿದ್ರೆ 150 ಹೋಗ್ಬೋದೇನೋ ಮೇ ಬಿ. ಯಾಕಂದರೆ DB ಕಿಲ್ಲಿಲ್ಲ ಅಂದರೆ ಏರ್ ಫ್ಲೋ ಒಂದೇ ಕಿತ್ತಾಗತ್ತಲ್ಲ, ಅದರಿಂದ ಸ್ಪೀಡ್ ಕಮ್ಮಿ ಕೊಡುತ್ತೆ. DB ಕಿಲ್ಲರ್ ಇದ್ದರೆ ಸ್ವಲ್ಪ ಸ್ಪೀಡ್ ಜಾಸ್ತಿ ಹೋಗ್ಬೋದು. ಸಾಕಾಗೈತೆ ಕಾರ್ನರಿಂಗ್ ಮಾತ್ರ. ಏನು ಗುರು ಎಲ್ಲೋ ಸುಡ್ತಾ ಇರೋ ಸ್ಮೆಲ್ ಬರ್ತೈತೆ. ಗಾಡಿ ಗಿಡಿ ಏನಾದರೂ ಅಂಟ್ಕೊಬಿಟ್ಟೈತಾ?
ಏಯ್ ಗ್ಲೌಸ್ ಎಲ್ಲ ಚುಚ್ಕೊಂತೈತೆ. ಅಯ್ಯ ಸೈಡ್ಗೆ ಹೋಗ್ತಾ ಇದೆಯಾ ಗುರು, ಸ್ಟ್ರೈಟಾಗಿ ಹೋಗು. ಬರೀ ಇಂಥದೆಯಾ? ಒಳ್ಳೆ ಮಜಾ ಕೊಡುತ್ತೆ ಗಾಡಿ ಮಾತ್ರ. ಏನು ಹೇಳೋದಂತಾನೆ ಅರ್ಥ ಆಗ್ತಾ ಇಲ್ಲ, ಆ ಥರ ಐತೆ ಗಾಡಿ ಮಾತ್ರ ಓಡಿಸೋದಕ್ಕೆ. ಏನು ಗುರೈತಿದು ಇಲ್ಲಿ ನೋಡಿ. ಕಾಣಿಸ್ತೈತಾ? ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಏನು ಗುರು ಐತಿದು? ಹಿಂಗಪ್ಪ ಬ್ಯಾಟ್ರಿ ಡೌನ್ ಇತ್ತು, ಬಟ್ ಏನಾಯ್ತು ಅಂತ ಗೊತ್ತಿಲ್ಲ. ಗೇಲ ಸರ್. ಓ ಬ್ಯಾಟ್ರಿ ಡೌನ್ ಗುರು, ಬ್ಯಾಟ್ರಿ ಡೌನ್ ಆಗಿಬಿಟ್ಟೈತೆ ಫುಲ್ಲು. ಡೌನಲ್ಲಿ ಸ್ಟಾರ್ಟ್ ಮಾಡುವಾಗ ಈಗ ಬ್ಯಾಟ್ರಿ ಹೋಗೈತೆ, ಬ್ಯಾಟ್ರಿ ಡೌನ್ ಆಗಿಬಿಟ್ಟೈತೆ. ಆಫ್ ಮಾಡಿದ್ರೆ ತಿರ್ಗಾ ತಳ್ಳಬೇಕು. ಸಿಗ್ನಲ್ ಹಾಕಿದ್ರು ಅಂತ ನಿಲ್ಲಿಸಿದೆ. ನಿಲ್ಸಿದ ಮೇಲೆ ಏನಾಯಿತು, ಗಾಡಿ ಆಫ್ ಮಾಡಿದೆ. ಆಫ್ ಮಾಡ್ತಿರೋ ಸ್ಟಾರ್ಟ್ ಮಾಡಿ ನೋಡ್ತೀನಿ, ಸ್ಟಾರ್ಟ್ ಆಗ್ತಾಯಿಲ್ಲ, ಬ್ಲಿಂಕ್ ಆಗ್ತೈತೆ. ಅದಕ್ಕೆ ತಲ್ಲಿ ಗೇರಲ್ಲಿ ಸ್ಟಾರ್ಟ್ ಮಾಡಿದ್ದಾಯ್ತು ಈಗ. ಯಪ್ಪ ಇಕ್ಕು ನಮ್ಮ ಸ್ಕೂಲು ಗಾಯ್ಸ್, ನಮ್ಮ ಸ್ಕೂಲು ಇದೆ, ನಮ್ಮ ಸ್ಕೂಲ್. ಸೈಕಾಗ್ಬಿಟ್ಟವ್ರೆ ಅಯ್ಯಪ್ಪ. ಹೆಂಗೈತೆ ನೋಡಿ, ನಮ್ಮ ಮುಂದೆ ಪೊಲೀಸವರು, ನಾನು ಹಿಂದೆ ಹೋಗ್ತಾ ಇದ್ದೀನಿ. ಬಿಟ್ಟರೆ ಕ್ಲಚ್ ಬಿಟ್ಟರೆ ಪಟಾಕಿ ಬರ್ತೈತೆ ಗುರು. ಅವರಿಂದ ತಪ್ಪಿಸ್ಕೋಬೇಕು, ಇಲ್ಲಾಂದರೆ ಲಾಕ್ ಆಗಿಬಿಡ್ತಾರೆ. ಅದಕ್ಕೆ ನಿಧಾನಾಗಿ ಹೋಗ್ತಾ ಇದ್ದೀನಿ. ನೋಡಿದ್ರೆ ಅವರು ಹೋಗ್ತಾನೂ ಇಲ್ಲ, ನನಗೂ ಬಿಡ್ತಾ ಇಲ್ಲ. ಗಾಳಿ ಲಾಕ್ ಆಯಿತು ಅಂದರೆ ಮುಗೀತು. ಅದಕ್ಕೆ ನಿಧಾನಾಗಿ ಹೋಗ್ತಾ ಇದ್ದೀನಿ ನಾನು ಹಿಂದೆ.
ಓವರ್ಟೇಕ್ ಮಾಡ್ಬಿಡೋಣ, ಸೌಂಡ್ ಜಾಸ್ತಿ ಬರುತ್ತೆ. ಓವರ್ಟೇಕ್ ಮಾಡಿದ್ರೆ ಮುಗೀತು ಕತೆ. ಇವಾಗ ಮೇ ಬಿ ಸೌಂಡ್ ಬರ್ತೈತೇನೋ ಅವ್ರಿಗೆ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವಂತನ ನೋಡಿದ್ರೆ ಸರ್ ನಾಷ್ಟ ಮಾಡಬೇಕು. ನಾನು ಒಬ್ಬರಿಗೆ ಅನ್ಯಾಯ ಮಾಡಿಲ್ಲ, ಒಬ್ಬರಿಗೆ ಅನ್ಯಾಯ ಮಾಡಿಲ್ಲ. ಗ್ಲಾಸ್ ಕ್ಲೋಸ್ ಮಾಡಿದರೆ ಸೌಂಡ್ ಬರೋಲ್ಲ. ಗ್ಲಾಸ್ ಕ್ಲೋಸ್ ಮಾಡಿಲ್ಲ ಅಂದರೆ ಸೌಂಡ್ ಬರ್ಬೋದು ಅವ್ರಿಗೂ. ಅವ್ರು ಬಿಡ್ತಾನೂ ಇಲ್ಲ, ನಾನು ಹೋಗ್ತಾನೂ ಇಲ್ಲ. ಸುಮ್ಮನೆ ಲಾಕ್ ಮಾಡಿದ್ರೆ ಮುಗೀತು ಕತೆ. ಅದಕ್ಕೆ ನಿಧಾನಾಗೆ ಹೋಗೋಣ. ಯಾಕಪ್ಪ ಸುಮ್ಮನೆ ಹೇಳು. ಮೀಟ್ರ್ ಆಫ್ ಆಗ್ಬಿಡ್ತು ಗುರು, 1 ಸೆಕೆಂಡು. ಅವ್ರು ನೋಡಿದ ಮೇಲೆ ಅದಕ್ಕೆ ಮುಂಚೆ ಆರಾಮಾಗಿ ಶಿಸ್ತಾಗಿ ಬ್ಲಾಸ್ಟ್ ಮಾಡ್ಕೊಬಂದೆ. ಅವ್ರು ನೋಡಿದ ಮೇಲೆ ನನ್ನದು ಗಾಡಿ ಮೀಟ್ರ್ ಬಂದ್ಬಿಟ್ಟು 50-60 ಮೇಲೆ ಹತ್ತುತ್ತಾ ಇಲ್ಲ. ಏನಿಲ್ಲ, ಮ್ಯಾನೇಜ್ ಮಾಡ್ಕೋಬೋದು. ಸುಮ್ಮನೆ ಇಟ್ಕೊಂಡ್ಮೇಲೆ ಅವ್ರಿಗದ್ದು ಇದ್ದು ಅವ್ರು ಹೋಗ್ಬಿಡ್ಲಿ. ಸುಮ್ಮನೆ ಯಾಕಪ್ಪ ಹೇಳು. ಮುಂದೆ ನಾವು ಲೆಫ್ಟ್ ಎತ್ಕೊಂಡು ಹೋಗೋಣ. ಅವರಿಲ್ಲ ಅಂದಿದ್ರೆ ಈ ಏರಿಯಾದಲ್ಲಿ ಫುಲ್ಲು ಬ್ಲಾಸ್ಟ್ ಮಾಡ್ತಾಯಿದ್ದೆ ಇಲ್ಲಿ. ಓಕೆ ಗಾಯ್ಸ್, ಫೈನಲಿ ಬಂದೆ ಊರಿಗೆ. ಇನ್ನೇ ಹತ್ರನೇ 2 ಕಿಲೋಮೀಟ್ರ್ ಐತೆ ಅಷ್ಟೇ. ಈ ವಿಡಿಯೋ ಹೆಂಗಿತ್ತು ಏನಂತ ಒಂದು ಕಮೆಂಟ್ ಹಾಕಿರಿ. ಅಂದರೆ ಸ್ಟಾರ್ಟಿಂಗಲ್ಲಿ ಎಲ್ಲಿಗೂ ಮೈಕ್ ಅಡಾಪ್ಟರ್ ಹಾಕಿರಲಿಲ್ಲ, ಮರ್ತೇ ಹೋಗ್ಬಿಟ್ಟಿದ್ದೀನಿ ಹಾಕೋದು. ಅದಕ್ಕೆ ಆಮೇಲೆ ಸ್ವಲ್ಪ ಮುಂದೆ ಬಂದಮೇಲೆ ಆಮೇಲೆ ನೋಡ್ತೀನಿ ಮೈಕ್ ಅಡಾಪ್ಟರ್ ಹಾಕಿಲ್ಲ ಅಂತ, ಅವಾಗ ಜ್ಞಾಪಕ ಬಂತು. ಆಮೇಲೆ ಹಾಕಿದೆ. ವಾಯ್ಸ್ ಬಂದ್ಬಿಟ್ಟು ಕಮ್ಮಿ ಇರುತ್ತೆ ಮಾತಾಡಿರೋದು, ಗಾಡಿ ಎಂಜಾಯ್ ಮಾಡಿರೋದೇ ಜಾಸ್ತಿ ಇರುತ್ತೆ. ಹಂಗಿತ್ತು ಗಾಡಿ ಮಾತ್ರ ಓಡಿಸೋದಿಗೆ ಭಯಂಕರ ಇತ್ತು ಗುರು. ಗಾಡಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇಷ್ಟ ಆಯ್ತು ನನಗಂತೂ ಗಾಡಿ. ನಿಮಗೆ ಇಷ್ಟ ಆಯಿತಾ ಇಲ್ಲ ಏನಂತ ಒಂದು ಕಮೆಂಟ್ ಹಾಕಿರಿ, ನೋಡೋಣ. ನನಗೆ ಮಾತ್ರ ಭಯಂಕರ ಇಷ್ಟ ಆಯ್ತು ಗಾಡಿ. ಏನಂತೀರಾ? ಓಕೆ, ಈ ವಿಡಿಯೋ ಹೆಂಗಿತ್ತು ಏನಂತ ಒಂದು ಕಮೆಂಟ್ ಹಾಕಿರಿ. ಮುಂದೆ ವೈಸರ್ ತೋರಿಸ್ತೀನಿ ರೀ ನಿಮಗೆ, ವೈಸರ್ ಹೆಂಗೈತೆ ಏನಂತ. ಫಾಕ್ ತಿರ್ಗಾ ತಲ್ಲಿ ಸ್ಟಾರ್ಟ್ ಮಾಡ್ಬೇಕೀಗ. ಆಫ್ ಮಾಡ್ಬಿಟ್ಟಕ್ಕಿ. ಇಲ್ಲಿ ನೋಡಿ, ಇದೆ ಇಂಡಿಯನ್ ವೈಸರು. ಹೆಂಗೈತೆ ಏನಂತ ಒಂದು ಕಮೆಂಟ್ ಹಾಕಿರಿ. ಚೆನ್ನಾಗೈತೆ ತಾನೆ ಇದು ವೈಸರು. ಎಕ್ಸಾಸ್ಟ್ ನೋಡಿ ಗಾಯ್ಸ್, ಪಟಾಕಿ ಪಟ 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 ಅಂತ ಬರುತ್ತೆ. ತಿರ್ಗಾ ತಲ್ಲಿ ಸ್ಟಾರ್ಟ್ ಮಾಡಬೇಕು. ಓಕೆ, ಈ ವಿಡಿಯೋ ಇಲ್ಲಿಗೆ ಇಷ್ಟ. ನೀವೇ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹೇಳ್ತಾ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.